ನಮಸ್ಕಾರ ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ 78 ವರ್ಷಗಳ ಕಾಲ ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಭಾರಿ ಅದೃಷ್ಟದ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಭರ್ಜರಿ ದುಡ್ಡಿನ ಆಗಮನವಾಗುತ್ತೆ. ಹಾಗಾದ್ರೆ ಆ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಆಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ಈ ಒಂದು ಜುಲೈ 1ನೇ ತಾರೀಕಿನಿಂದ ಮುಂದಿನ 78 ವರ್ಷಗಳು ಏನಿದೆ ಈ 7 ರಾಶಿಯವರಿಗೆ ಭಾರಿ ಅದೃಷ್ಟವನ್ನು ತಂದುಕೊಡ್ತಾ ಇದೆ. ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಭರ್ಜರಿ ದುಡ್ಡಿನ ಮಳೆಯೇ ಸುರಿಯಲಿದ್ದು ಹಣದ ಹೊಳೆ ಹರಿಯುತ್ತೆ. ರಾಜರಂತೆ ಇವರು ಜೀವನವನ್ನು ನಡೆಸೋದ್ರ ಜೊತೆಗೆ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸ್ತಾರೆ, ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು ಎಲ್ಲವೂ ಕೂಡ ಇವರ ಕೈ ಕೆಳಗಡೆಯೇ ಇರುತ್ತೆ. ಇನ್ನು ಬಡ್ತಿ ದೊರೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಉದ್ಯೋಗದ ಸ್ಥಿತಿಯಲ್ಲಿ ಅತ್ಯಂತ ಲಾಭಗಳು ಇರೋದ್ರಿಂದ ಬಡ್ತಿ ಕೂಡ ಸಿಗುತ್ತೆ. ಉದ್ಯೋಗ ಬದಲಾವಣೆಗೆ ಇವರು ಇಷ್ಟು ದಿನ ಯೋಚನೆಯನ್ನು ಮಾಡ್ತಾ ಇದ್ರೆ ಇನ್ಮುಂದೆ ಅದರ ಅವಶ್ಯಕತೆ ಇಲ್ಲ. ನೀವು ಇರ್ತಕ್ಕಂಥ ಉದ್ಯೋಗದಲ್ಲಿಯೇ ಬಡ್ತಿಯನ್ನು ಪಡೆದುಕೊಂಡು ಒಳ್ಳೆಯ ಹಣವನ್ನು ಕೂಡ ಪಡಿತೀರಾ. ಅಂದರೆ ನಿಮ್ಮ ವೇತನ ಕೂಡ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸ್ತಾರೆ. ಇದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿರ್ತಕ್ಕಂಥ ನಿಮ್ಮ ಸ್ಥಾನಮಾನಗಳು ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ರಾಜರಂತೆ ಜೀವನವನ್ನು ನಡೆಸೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ಭಾರಿ ಸಂಪತ್ತಿನ ಆಗಮನ, ಅಂದರೆ ದುಡ್ಡಿನ ಆಗಮನವಾಗುತ್ತೆ. ನೀವು ಕೈ ಇಟ್ಟಲ್ಲೆಲ್ಲ ಹಣ ಅನ್ನೋದು ಸುರಿತಾ ಹೋಗುತ್ತೆ ಅಂತ ಹೇಳಬಹುದು. ಜೊತೆಗೆ ನೀವು ಹೊಸ ಉದ್ಯೋಗ, ವ್ಯಾಪಾರ ಯಾವುದಾದ್ರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಮಯ ಅತಿ ಸೂಕ್ತವಾಗಿದೆ. ಖಂಡಿತವಾಗಿಯೂ ನೀವು ಹೊಸ ಹೂಡಿಕೆಗಳಿಗೆ ಕೈ ಹಾಕ್ಬೋದು. ಇದರಲ್ಲಿ ನಿಮಗೆ ಅತಿ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ. ಸಂಪತ್ತಿನ ಕ್ರೋಢೀಕರಣ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಭವಿಷ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ನಿಮ್ಮನ್ನು ತಪ್ಪಿಸುತ್ತೆ ಅಂತ ಹೇಳಬಹುದು. ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಾ. ಇದರಿಂದ ಮನೆಯಲ್ಲಿ ಖುಷಿಯ ವಾತಾವರಣ ಇರುತ್ತೆ. ಜೊತೆಗೆ ನಿಮ್ಮ ಸಾಲಬಾಧೆಯ ಸಮಸ್ಯೆ ಏನಿದೆ, ಇಷ್ಟು ದಿನ ನೀವು ಸಾಲಬಾಧೆಯಲ್ಲಿ ಸಿಲುಕಿಕೊಂಡಿರ್ತೀರಾ. ಆದರೆ ಇನ್ಮುಂದೆ ಆ ಸಾಲಬಾಧೆ ಅನ್ನೋದು ನಿಮ್ಮನ್ನು ಕಾಡೋದಿಲ್ಲ. ಸಾಲಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಮುಟ್ಟಿದ್ದೆಲ್ಲ ನಿಮಗೆ ಬಂಗಾರವಾಗಿರೋದ್ರಿಂದ ಭಾರಿ ಅದೃಷ್ಟ ನಿಮ್ಮನ್ನು ಕಾಯ್ತಾ ಇರೋದ್ರಿಂದ ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗೋದಿಲ್ಲ. ವಿದೇಶಿ ಪ್ರಯಾಣದ ಕನಸು ಈಗ ನೆರವೇರುತ್ತೆ ಅಂತ ಹೇಳಬಹುದು. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಜೊತೆಗೆ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಅದೃಷ್ಟಕರ ವಾತಾವರಣ ಇದೆ. ಇದರ ಜೊತೆಗೆ ನೀವು ಸಾಕಷ್ಟು ಲಾಭವನ್ನು ಜೀವನದಲ್ಲಿ ಗಳಿಸ್ತಾ ಹೋಗ್ತೀರಾ. ಸತಿಪತಿಯ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ. ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಿಗೆ ಆಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.